Hello, hi, welcome back to my YouTube channel and welcome back to my new vlog. Really? अमृतधारे कोटि जनुम जगातीनि अमृतधारे ಎಸ್ ಗಾಯ್ಸ್, ಇವತ್ತು ನಾನು ಏನು ವಿಡಿಯೋ ಮಾಡ್ತಾಯಿದ್ದೀನಿ, ಏನು ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ. 50% ಅಂತೂ ಗೊತ್ತಿರುತ್ತಾ? ಎಸ್ ಎಸ್ ಗಾಯ್ಸ್, ನಾನು ಇವತ್ತು ಸ್ಕಿನ್ ಕೇರ್ ಮಾಡ್ತಾಯಿದ್ದೀನಿ. ಸೊ ತುಂಬ ದಿನ ಆಗಿತ್ತು, ಹಾಗೆ ಬಿಟ್ಬಿಟ್ಟಿದ್ದೆ. ಸೊ ಡೆಡ್ ಸ್ಕಿನ್ ಎಲ್ಲ ಇದೆ. ಸೊ ಐ ವಾಂಟ್ ಟು ರಿಮೂವ್ ದ್ಯಾಟ್. ಸೊ ಹಾಗಾಗಿ ಇವತ್ತು ನಾನು ಸ್ಕಿನ್ ಕೇರ್ ಮಾಡೋಣ ಅಂತ ಸ್ಕಿನ್ ಕೇರ್ ಮಾಡ್ತಾಯಿದ್ದೀನಿ. ಸೊ ಮೊದಲನೇದಾಗಿ ನನ್ನ ಫೇಸಲ್ಲಿ ಇವಾಗ ಹೇರ್ ಗ್ರೋತ್ ಆಗಿರುತ್ತಲ್ವ. ಸೊ ಈ ಹೇರ್ ಗ್ರೋತಿಗೆ ನಾನು ಫಸ್ಟು ರಿಮೂವ್ ಮಾಡ್ಕೋಬೇಕು. ಫಸ್ಟ್ನ ಫೇಸ್ ಪ್ಯಾಕ್ ಆಗಲಿ ಏನೇ ಒಂದು ಹಾಕೋದಾದರೂ ಫಸ್ಟ್ನ ಹೇರ್ ರಿಮೂವ್ ಮಾಡ್ಕೋಬೇಕಲ್ವ ಫೇಸ್ದು. ಸೊ ಹಾಗಾಗಿ ಇವಾಗ ನಾನು ಫಸ್ಟು ಹೇರ್ ರಿಮೂವ್ ಮಾಡ್ಕೊಳ್ಳೋಕ್ಕೆ ಯಾವ ಒಂದು ಪ್ಯಾಕ್ ಹಾಕ್ತಾಯಿದ್ದೀನಿ, ಫೇಸ್ ಪ್ಯಾಕ್ ಹಾಕ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ಓಕೆನಾ, ಬನ್ನಿ. ಯೂಸಿಂಗ್ ಐಟಮ್ಸ್ ಆರ್ ಎಸ್, ಇವಾಗ ನಾನು ಮೊದಲನೇದಾಗಿ ಕಾಫಿ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಕಾಫಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ. ಇದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಸ್ವಲ್ಪ ಹನಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹನಿ ನಿಮ್ಗೆ ಗೊತ್ತಿರಬಹುದು, ಹನಿ ಮಿಕ್ಸ್ ಮಾಡಿದ್ರೆ ನಮ್ಮ ಒಂದು ಹೇರ್ ರಿಮೂವ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಹನಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಹನಿ ಮಿಕ್ಸಿಂಗ್ ಆದಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು. ಓಕೆನಾ, ಸೊ ಮಿಕ್ಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ. ಸೊ ಇದನ್ನು ಇವಾಗ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಆಯಿತಾ, ಇದು ನೀಟಾಗಿ ಮಿಕ್ಸ್ ಆಗಲಿ. ಇವಾಗ ಫುಲ್ ಮಿಕ್ಸ್ ಆಗಬೇಕು. ಯಾವ ಥರ ಆಗುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಇದಕ್ಕೆ ಒಂದು ಸ್ವಲ್ಪ ನಾನು ನೀರು ಮಿಕ್ಸ್ ಮಾಡಿಕೊಂಡೆ. ಆಯಿತಾ, ತುಂಬ ತಿಕ್ಕಾಗಿ ಬಂತು, ಹಾಗಾಗಿ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಶುಗರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಅಂದರೆ ಒಂದು ಸ್ವಲ್ಪ ಸ್ಕ್ರಬ್ ಮಾಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನ ಇವಾಗ ಫೇಸಿಗೆ ಅಪ್ಲೈ ಮಾಡ್ಕೊಂಡು ಬರ್ತೀನಿ. ಓಕೆನಾ, ಹೋ ಎಸ್ ಗಾಯ್ಸ್, ಇವಾಗ ನೀವು ನೋಡ್ಬೋದು ನಾನೇನು ರೆಮಿಡಿ ಮಾಡಿದ್ನೋ ಅದನ್ನು ಇವಾಗ ನಾನು ಅಪ್ಲೈ ಮಾಡ್ಕೊಂಡು ಬಂದಿದ್ದೀನಿ. ಸಮ್ಟೈಮ್ಸ್ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, ಹುಬ್ಬ ಹತ್ರ ಎಲ್ಲ ಐಬ್ರೋ ಹತ್ರ ಎಲ್ಲ ಹಾಕಿದ್ರೆ ವೈಟ್ ಆಗಿಬಿಡುತ್ತಾ, ಅದೆಲ್ಲ ಆಗಿಬಿಡುತ್ತಾ ಅಂತ. ನಾನು ಯೂಶ್ವಲಿ ಬ್ರೂ ಯೂಸ್ ಮಾಡ್ತಾಯಿದ್ದೆ. ಬಟ್ ಬ್ರೂ ಸಿಗ್ದಿರ ರಕ್ಷಿ ಇದೆ, ಅದು ಬೇರೆ ತೊಗೊಬಂದಿದ್ದಾರೆ, ಲೆವಿಸ್ಟಾ ಅನ್ಕೋತೀನಿ. ಓಕೆ, ಸೊ ಹಾಗಾಗಿ ಇದು ಯಾವ ಥರ ಇದೆ ಅಂತ ಗೊತ್ತಿಲ್ಲ. ಬಟ್ ಬ್ರೂ ಯೂಶ್ವಲಿ ನಾನು ತೊಗೊಂಡಾಗ ಇದಿರುತ್ತೆ. ಸೊ ಇದೊಂದು ಸ್ವಲ್ಪ ಲಿಕ್ವಿಡಿ ಆಗಿತ್ತಲ್ವ, ಸೊ ಒಂದು ಸ್ವಲ್ಪ ಫಿಟ್ಟಾಗಿ ಹಿಡಿಬೇಕು. ಸೊ ಆರ್ಲಿ ಗಟ್ಟಿ ಆಗಲಿ ಫೇಸ್ಗೆ ಅಂತ ಏರ್ ಬ್ಲೋ ಮಾಡ್ಕೋಬೇಡಿ. ಆ್ಯಂಡ್ ಬಿಸಿಲಿಗೆ ಹೋಗಿ ನಿಂತ್ಕೋಬೇಡಿ. ಇದು ತಂಪಲ್ಲಿನೇ ಮನೆ ಒಳಗಡೆನೆ, ಅಂದರೆ ನೆರಳಿರೋ ಜಾಗದಲ್ಲೇ ಇದು ಫುಲ್ ಒಣಗಿಬಿಟ್ಟು ಸ್ಕಿನ್ ಟೈಟ್ ಹಿಡಿಬೇಕು. ಆಯಿತಾ, ಸೊ ಅದು ನಿಮಗೆ ಫೀಲ್ ಆಗಬೇಕು ಟೈಟ್ ಆಗಿದೆ ಅಂತ. ಸೊ ಆ ಥರ ಇದ್ದಾಗ ಹೋಗಿ ಫೇಸ್ ವಾಶ್ ಮಾಡ್ಕೋಬೋದು. ಸೊ ನನಗೆ ಫುಲ್ ಟ್ಯಾನ್ ಆಗಿಬಿಟ್ಟಿತ್ತು. ತುಂಬ ಒಂದು ವರ್ಷಗಳಾಗೋಯ್ತಾ, ಇಲ್ಲ ಒಂದು 7-8 ಮಂತ್ಸ್ ಆಯಿತು ಅನಿಸುತ್ತೆ. ಸೊ ಕ್ಲೀನಪ್ಪು ಮಾಡಿಸಿರಲಿ, ಎಂಥದ್ದು ಇಲ್ಲ. ನಾನು ಬ್ಯೂಟಿ ಪಾರ್ಲರ್ಗೆ ಹೋಗಲ್ಲ. ನಾನು ಸೊ ಮನೆಯಲ್ಲೇ ಮಾಡ್ಕೊಳ್ಳೋದು ಯಾವಾಗಲೂ. ಲಾಸ್ಟ್ ಟೈಮ್ ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ ಅನ್ಕೋತೀನಿ ನಾನು ನಿಮಗೆಲ್ಲ. ಸೊ ಇವಾಗಲೂ ತೋರಿಸ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ಸೊ ಇದು ಇವಾಗ ರೆಡಿ ಆಯಿತು, ಅಪ್ಲೈ ಆಗಿದೆ. ಇದು ಸ್ವಲ್ಪ ಡ್ರೈ ಆಗಬೇಕು, ಹೇಳ್ತೀನಿ ನಿಮಗೆ. ಓಕೆನಾ, ಸೊ ಕೆಲವೊಬ್ಬರಿಗೆ ಒಂದಿಷ್ಟು ಡೌಟ್ಸ್ ಇರುತ್ತೆ ಅಲ್ವಾ. ಸೊ ಆ ಡೌಟ್ಸ್ನ ನಾನು ಕ್ಲಾರಿಫೈ ಅಂದರೆ ನನಗೇನು ಪರ್ಸ್ನಲಿ ಬೇರೆಯವ್ರಿಗೆ ಡೌಟ್ ಇರ್ಬೋದು ಅಂತ ಅನಿಸುತ್ತೋ ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ಜೇನುತುಪ್ಪ ಹಾಕಿದ್ದೀರಾ, ಫೇಸ್ ಎಲ್ಲ ಇದಾಗಲ್ವಾ ಅಂತೆಲ್ಲ ಹೇಳ್ತಾರೆ. ಅಂದರೆ ಕೂದಲಿಗೆ ಬಿದ್ದರೆ ವೈಟ್ ಆಗುತ್ತೆ. ಎಸ್, ಅಫ್ಕೋರ್ಸ್ ನಮ್ಮ ಫೇಸ್ ಕಲರ್ ವೈಟ್ ಇರುತ್ತೆ. ಸೊ ಹಾಗಾಗಿ ವೈಟ್ ಹೇರ್ಸ್ ಬಂದಾಗ ನಾವು ಜೇನುತುಪ್ಪ ಹಾಕಿರ್ತೀವಲ್ವ, ಆ ವೈಟ್ ಹೇರ್ಸ್ ಆಗಲಿ ಏನಾಗಲಿ ರಿಮೂವ್ ಆಗುತ್ತೆ. ಆ್ಯಂಡ್ ಆಲ್ಸೋ ಗ್ಲೋ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಜೇನುತುಪ್ಪ ಫೇಸಿಗೆ ಹಾಕಿದಾಗ ಅಲ್ವಾ. ಸೊ ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮತ್ತೇನು ಹೇಳೋದು, ಸ್ಕ್ರಬ್ ಥರನೂ ಯೂಸ್ ಮಾಡ್ಕೋಬೋದು ನೀವು. ಅಂದರೆ ನಾನು ಪೌಡರ್ ಹಾಕ್ಕೊಂಡಲ್ವ, ಶುಗರ್ ಪೌಡರು, ನೀವು ತುಂಬ ದಪ್ಪ ಇರೋವಂತಹದ್ದೊಂದು ಶುಗರ್ನ ಡೈಲಿ ಯೂಸ್ ಮಾಡ್ತಿರಲ್ಲ, ಆ ಶುಗರ್ ಹಾಕಿದ್ರೆ ಮೆಲ್ಟ್ ಆಗಿಬಿಟ್ಟು ಸ್ಮಾಲ್ ಪಾರ್ಟಿಕಲ್ಸ್ ಇರುತ್ತೆ. ಸೊ ಅದನ್ನು ನೀವು ರಬ್ ಮಾಡ್ಕೊಂಡಾಗ ಸ್ಕ್ರಬ್ಬರ್ ಥರ ಕನ್ವರ್ಟ್ ಆಗುತ್ತೆ. ಸೊ ಪಾರ್ಲರಿಗೆ ಹೋಗ್ಬಿಟ್ಟು ಅಷ್ಟೊಂದು 1000 ಕೊಟ್ಟು ಮಾಡೋದಕ್ಕಿಂತ, ಆ್ಯಂಡ್ ಆಲ್ಸೋ ನನಗೆ ಅನ್ಕಂಫರ್ಟೇಬಲ್ ಇನ್ ಪಾರ್ಲರ್.
ಲೈಕ್ ಕುತ್ಕೊಳ್ಳೋದಾಗಿರ್ಬೋದು, ಲೈಕ್ ಐ ಡೋಂಟ್ ಲೈಕ್ ದಟ್ಸ್ ವೈ ಇಷ್ಟು ಹೇಳ್ಬೋದು. ಸೊ ಮನೇಲೇ ಮಾಡ್ಕೊಬೋದು. ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಮನೇಲಿ ಮಾಡ್ಕೊಳ್ಳೋಕ್ಕೆ, ಬಟ್ ಒಂಥರ ಖುಷಿ ಸಿಗುತ್ತೆ. ಓಕೆ, ಅಷ್ಟೊಂದು ಸಾವಿರ ಮಾಡಿ ನಮ್ಮ ದೇಹನ ಅವ್ರ ಕೈಯಲ್ಲಿ ಕೊಡೋದಕ್ಕಿಂತ ನಮ್ಗೇನು ಬೇಕು ನಾವು ಇಲ್ಲೇ ಮಾಡ್ಕೊಂಡು ಇನ್ನೇನಪ್ಪ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೋಗಬೇಕು ಅಲ್ವಾ. ಸೊ ನನ್ನ ಕಡೆ ಆಗುತ್ತೆ ಅಂದರೆ ಯಾಕೆ, ರೈಟ್? ಓಕೆ, ಇದು ಸ್ವಲ್ಪ ಡ್ರೈ ಆಗಲಿ, ಆಮೇಲೆ ಸಿಗ್ತೀನಿ. ಗೈಸ್, ಆಲ್ಮೋಸ್ಟ್ ಇವಾಗ ಸ್ಕಿನ್ ಎಲ್ಲ ಟೈಟ್ ಆಗ್ತಿದೆ ನನಗೆ, ಓಕೆನಾ. ಸೊ ಟೈಟ್ ಆಗ್ತಿದೆ ಆಲ್ಮೋಸ್ಟ್ ನನಗೀಗ. ಸೊ ಹಾಗಾಗಿ ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ, ಹೇಗೆ ಅನಿಸುತ್ತೆ ತೋರಿಸ್ತೀನಿ, ಓಕೆನಾ. ಎಸ್ ಗಾಯ್ಸ್, ಇವಾಗ ನೀವು ನೋಡ್ಬೋದು ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಒಂದು ಸ್ವಲ್ಪ ಆವಾಗಲೇ ನೀವು ನಾರ್ಮಲಾಗಿ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ನಲ್ಲ, ಆವಾಗ ನೋಡೋದಕ್ಕೂ ಇವಾಗ ನೋಡೋದಕ್ಕೂ ಏನು ಡಿಫ್ರೆನ್ಸ್ ಇದೆ ನೀವೇ ಹೇಳಿ, ಆಯಿತಾ. ನನಗಂತೂ ಒಂದು ಸ್ವಲ್ಪ ಫ್ರೆಶ್ನೆಸ್ ಸಿಗುತ್ತಪ್ಪ. ನನಗೆ ನಿಜವಾಗ್ಲೂ ಈ ಥರ ಅಟ್ಲೀಸ್ಟ್ ಒಂದು ಮಂತ್ಲಿ ಒನ್ಸ್ ಮಾಡ್ಕೋಬೇಕು ಅಂತೀನಿ, ಬಟ್ ಆಗೋದೇ ಇಲ್ಲ. ನನಗಂದ್ರೂ ಒಂಥರ ಏನೋ ಹಾಯ್ ಅನ್ನೋ ಥರ ಫೀಲ್ ಸಿಗುತ್ತೆ. ಎಸ್ ಗೈಸ್, ಇವಾಗ ನಾನು ಸೆಕೆಂಡ್ ಫೇಸ್ ಪ್ಯಾಕ್ ತೋರಿಸ್ತಾ ಇದ್ದೀನಿ, ಓಕೆನಾ. ಈ ಫೇಸ್ ಪ್ಯಾಕಿಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ, ಫಸ್ಟ್ ನಾನು ಇಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಒಂದು 2 to 3 ಸ್ಪೂನ್ ಕಡಲೆ ಹಿಟ್ಟು. ಅದ್ರ ಜೊತೆಗೆ ನಾನಿಲ್ಲಿ ಇವಾಗ ಲಿಂಬೆಹಣ್ಣು, ಇದ್ರ ಜೊತೆಗೆ ನಾನು ಲಿಂಬೆಹಣ್ಣನ್ನ ಮಿಕ್ಸ್ ಮಾಡ್ಕೊತೀನಿ. ಓಕೆ, ಸೊ ಲಿಂಬೆಹಣ್ಣು ಮಿಕ್ಸ್ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈ ಥರ ಮಾಡೋದ್ರಿಂದ ಈ ಒಂದು ಏನು ಲಿಂಬೆಹಣ್ಣನ್ನು ಯೂಸ್ ಮಾಡ್ಕೊಂಡಿದ್ದೀನಲ್ವಾ, ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಓಕೆನಾ. ಸ್ವಲ್ಪ ಗಟ್ಟಿ ಇರಲಿ. ಈ ಸ್ವಲ್ಪ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಹಾಕಿ ಬೇಕಾದರೆ ಮಿಕ್ಸ್ ಮಾಡ್ಕೋಬೋದು, ಓಕೆನಾ. ಸೊ ನೋಡಿ ಎಷ್ಟು ನೈಸಾಗಿ ಬಂದಿದೆ, ಇಷ್ಟು ನೈಸಾಗಿದ್ದರೆ ಸಾಕು. ಅದೊಂದು 5 ನಿಮಿಷ ನೆನ್ಕೊಳ್ಳಿ, ಅಲ್ಲಿ ತನಕ ನಾವು ಲೆಮನ್ ಜ್ಯೂಸ್ ಕುಡಿಯೋಣ, ಶರ್ಬತ್ ಕುಡಿಯೋಣ. ಸೊ ಇಟ್ಸ್ ಗುಡ್ ಫಾರ್ ಹೆಲ್ತ್ ಆ್ಯಂಡ್ ಆಲ್ಸೋ ಗುಡ್ ಫಾರ್ ಎನರ್ಜಿ ಬೂಸ್ಟರ್. ಸೊ ಈ ಬೇಸಿಗೆ ಕಾಲಿಗೆ ತುಂಬ ಒಳ್ಳೆಯದು. ಎಸ್ ಗೈಸ್, ಇವಾಗ ನೀವು ನೋಡ್ಬೋದು ನಾನು ಯಾವುದನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ, ಏನು ಕಡಲೆ ಹಿಟ್ಟು ಒಂದು ಪ್ಯಾಕ್ ಹಾಕ್ಕೊಂಡಿದ್ದೀನಿ. ಸೊ ಈ ಪ್ಯಾಕಲ್ಲಿ ಏನಪ್ಪ ಅಂತ ಅಂದರೆ ಲಿಂಬೆಹಣ್ಣು ಮಿಕ್ಸ್ ಮಾಡಿದ್ದೀನಿ. ಯಾಕೆ ಅಂತ ಅಂದರೆ ಸಿಟ್ರಿಕ್ ಇರುತ್ತೆ, ನಿಮಗೆಲ್ಲ ಗೊತ್ತಿರಬಹುದು, ಸಿಟ್ರಿಕ್ ಇರುತ್ತೆ. ತುಟಿಗೆ ಹಚ್ಚಿದ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ, ಓಕೆನಾ. ಸೊ ಏನು ಅಂತ ಅಂದರೆ ಅದು ಡೆಡ್ ಸ್ಕಿನ್ನ ಕ್ಲಿಯರ್ ಮಾಡುತ್ತೆ. ಆ್ಯಂಡ್ ಕಡಲೆ ಹಿಟ್ಟು ಬಂದ್ಬಿಟ್ಟು ಸ್ಕಿನ್ನ ಸ್ಮೂತ್ ಮಾಡುತ್ತೆ. ಹಳೆ ಕಾಲದ ಮಂದಿ ಎಲ್ಲ ಏನು ಮಾಡ್ತಿದ್ರು ಅಂದರೆ ಸೋಪೆಲ್ಲ ಯೂಸ್ ಮಾಡ್ತಾ ಇರಲಿಲ್ಲ. ಆ್ಯಂಡ್ ಪ್ರೆಸೆಂಟ್ ಇವಾಗಲೂ ಕೂಡ ಸಮ್ ಎಲ್ಲ ಕಡಲೆ ಹಿಟ್ಟು ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ನಾನು ಕಡಲೆ ಹಿಟ್ಟು ಜೊತೆಗೆ ಲಿಂಬೆಹಣ್ಣು ಮಿಕ್ಸ್ ಮಾಡಿದ್ದೀನಿ. ಅದು ಸ್ಮೂತ್ ಆ್ಯಂಡ್ ಸ್ಕಿನ್ ಟೋನ್ನ ಚೇಂಜ್ ಮಾಡುತ್ತೆ ಅನ್ನೋಕ್ಕೋಸ್ಕರ. ನೋಡುವ, ಇದು ಕೂಡ ಸ್ಕಿನ್ನ ಫುಲ್ ಬಿಗಿಬೇಕು, ಅಲ್ಲಿ ತನಕ ರಿಮೂವ್ ಮಾಡಬೇಡಿ, ಅಂದರೆ ಚೆನ್ನಾಗಿ ಬರುತ್ತೆ, ಓಕೆನಾ. ಸೊ ಸ್ವಲ್ಪ ಹೊತ್ತಾದಮೇಲೆ ಇದನ್ನು ಡ್ರೈ ಆದಮೇಲೆ ಸಿಗ್ತೀನಿ ನಿಮ್ಮ ಜೊತೆಗೆ, ಓಕೆ ಗೈಸ್. ನೋಡಿ, ಫುಲ್ ಟೈಟಾಗಿ ಹಿಡ್ದಿದೆ, ಮಾತಾಡೋಕ್ಕೆ ಬರ್ತಿಲ್ಲ, ಆ ಥರ ಟೈಟಾಗಿದೆ ಅಲ್ವಾ. ಸೊ ಇದನ್ನು ಇವಾಗ ನೋಡಿ ಫುಲ್ ಟೈಟಾಗಿದೆ ಸ್ಕಿನ್ನು, ನೋಡ್ಬೋದು ಎಷ್ಟು ಟೈಟಾಗಿದೆ ಅಂತ ಕಾಣಿಸ್ತಿದೆನಾ, ಫುಲ್ ಟೈಟಾಗಿದೆ. ಸೊ ಇದನ್ನು ಇವಾಗ ರಿಮೂವ್ ಮಾಡ್ಕೋಬೇಕು. ಲೈಕ್ ನಾನು ಈಗ ಕಿತ್ಕೊಂಡ್ರೆ ಅದು ಪಕ್ಕಳೆ ಥರ ಬರಬೇಕು, ಆ ಥರ ಆದಾಗ ಟೈಟ್ ಹಿಡಿದಾಗ ತೆಗಿಬೇಕು. ಟೈಟ್ ಆಗುತ್ತಲ್ವಾ. ಸೊ ನಾನು ಹಿಂಗೆ ಕಿತ್ತಿದಾಗ ಹಕ್ಕಳೆ ಥರ ಅಂದರೆ ಪಕ್ಕಳೆ ಥರ ಬರಬೇಕು, ಅಂದರೆ ಸ್ಕಿನ್ನೆಲ್ಲ ನೀಟಾಗಿ ಇದಾಗಿರುತ್ತೆ, ಓಕೆನಾ. ಎಸ್ ಗೈಸ್, ಇದನ್ನ ರಿಮೂವ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಆ್ಯಕ್ಚುಲಿ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಗೈಸ್, ನೋಡಿ ನಾನು ಫೇಸ್ ವಾಶ್ ಮಾಡ್ಕೊಂಡು ಬರಲಿಲ್ಲ, ಜಸ್ಟ್ ಇದು ಹಕ್ಕಳಿ ಅಂದರೆ ಪಕ್ಕಳೆ ಥರ ಕೀಳಬೇಕು ಅಂತ ಹೇಳಿದ್ನಲ್ವಾ. ಸೊ ಅದು ಬಂದುಬಿಟ್ಟು ಈ ಥರ ನೋಡಿ, ನಿಮಗೆ ಹೆಂಗೆ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ತಾನೇ ಇವಾಗ. ಸೊ ಈ ಥರ ಅಂದರೆ ಹಕ್ಕಳೆ ಥರ ಕಿತ್ಕೊಬಂದಾಗ ಹೇರ್ಸ್ ಎಲ್ಲ ರಿಮೂವ್ ಆಗುತ್ತೆ. ಸೊ ಒಂದು ಸ್ವಲ್ಪ ಉರಿಯುತ್ತೆ. ಅದಾದಮೇಲೆ ಐಸ್ ಕ್ಯೂಬಿಂದ ಸ್ಕ್ರಬ್ ಮಾಡ್ಕೋಬೇಕು. ಸೊ ಇವಾಗ ಇಷ್ಟು ಕಿತ್ಕೊಂಡಿದ್ದೀನಿ ನಾನು, ಆಯಿತಾ. ಸೊ ಇದನ್ನು ಇವಾಗ ನೀಟಾಗಿ ವಾಶ್ ಮಾಡಿಕೊಂಡು ಬಂದು ಐಸ್ ಕ್ಯೂಬಿಂದ ಫೇಸ್ ವಾಶ್ ಮಾಡ್ಕೋಬೇಕು. ಸೊ ಐಸ್ ಕ್ಯೂಬಲ್ಲಿ ನೀಟಾಗಿ ವಾಶ್ ಮಾಡಿಕೊಂಡು ಬಂದಾಯಿತು. ನೋಡಿ, ಸ್ಕಿನ್ ಟೋನ್ ನಿಜವಾಗ್ಲೂ ನನಗೆ ಫ್ರೆಶ್ ಫೀಲ್ ಕೊಡ್ತಾಯಿದೆ, ಗೊತ್ತಾ. ಸೊ ನನಗೆ ಈ ಥರ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು 7 months ಆಗೋಗಿತ್ತು ಫೇಸ್ ಕೇರ್ ಮಾಡಿರಲಿಲ್ಲ, ಸ್ಕಿನ್ ಟೋನ್ ಎಲ್ಲ ಫುಲ್ ಹಾಳಾಗಿಬಿಟ್ಟಿತ್ತು ನನಗೆ. ಸೊ ಇವಾಗ ಸ್ವಲ್ಪ ಓಕೆ, ಕೂಲ್ ಆಗ್ತಿದೆ.
ನೀವು ಕೂಡ ಮನೇಲಿ ಈ ಥರ ಮಾಡ್ಕೊಳ್ಳೋದಾದ್ರೆ ಯೂಶ್ವಲಿ ಮಾಡ್ಕೋತಾರೆ. ಹೆಣ್ಮಕ್ಳೆಲ್ಲ ಮನೇಲಿ ಸುಮ್ಮನೆ ಕೂತಿರಲ್ಲ, ಮಾಡ್ಕೊಂಡಿರ್ತಾರೆ. ಮನೇಲಿ ಏನಾದ್ರು ಮಾಡ್ತಾನೆ ಇರ್ತಾರೆ. ಬಟ್ ನಾನು ಇವಾಗ ಜಸ್ಟ್ ಈ ಥರದ್ದು ತೋರಿಸಿರೋದು. ನೆಕ್ಸ್ಟ್ ಫ್ರೂಟ್ಸಿಂದ ಮಾಡೋದು ಫೇಸ್ ಪ್ಯಾಕ್ ಅದೆಲ್ಲ ನಾನು ತೋರಿಸ್ತಾ ಹೋಗ್ತೀನಿ. ಸೊ ಇಂಟ್ರೆಸ್ಟ್ ಇದ್ದವರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. Until then, keep watching. Love you all. Bye bye.